ಸೈಲೆನ್ಸರ್ ಬಿಚ್ಕೊಂಡು ಇಲ್ಲಿ ಅವ್ರಿಗೆ ಫೈನ್ ಹಾಕಿ ಅದನ್ನು ಮಾಡಿದ್ದೀವಿ. ನಾನು ಕೂಡ ಪ್ರತಿ ದಿವಸ ಸಾಯಂಕಾಲ ಟೈಮಲ್ಲಿ ಕಡ್ಡಾಯವಾಗಿ ಪೆಟ್ರೋಲಿಂಗ್ ಕೂಡ ಮಾಡ್ತಾ ಇದೀವಿ. ಇವ್ರು ನೋಡಿದಾರೋ ಇಲ್ಲ ಗೊತ್ತಿಲ್ಲ. ಏನೋ ಒಬ್ಬರ ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಏನೋ ಒಂದು ದಾರಿ ತಪ್ಪಿದ್ರೆ ಆ ಸಮಾಜಕ್ಕೆ ಅದನ್ನು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಲ್ಲಿ ಇದ್ದವ್ರನ್ನೇ ಯಾರೇ ಇರಲಿ, ಅವ್ರು ಹಿಂದೂದನೇ ಇರಲಿ, ಮುಸ್ಲಿಮ್ನೇ ಇರಲಿ, ಈ ಥರ ಮಾಡೋದು ಸರಿ ಇಲ್ಲಪ್ಪ ಅಂತ ಅದನ್ನು ಮುಗಿಸ್ಕೊಳ್ಳಲ್ಲ. ಸಂಬಂಧಪಟ್ಟಂತೆ ಬೇರೆ ಬೇರೆ ಸ್ಟೇಷನಿಂದ ಕೂಡ ಪೊಲೀಸ್ನ ಕರೆಸ್ಕೊಂಡು ಬಂದೋಬಸ್ತ್ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ವಿ. ತಾವು ಕೂಡ ತಮ್ಮ ಲೋಕಮಾನ್ಯ ತಿಲಕರು ರಾಷ್ಟ್ರೀಯ ಹಬ್ಬ ಅಂತೇಳಿ ಇದು ಘೋಷಣೆ ಮಾಡಿ ಇಡೀ ದೇಶ ತುಂಬ ಆಡುವಂಥ ಹಬ್ಬ. ಈ ಕಡೆ ನಮ್ಮ ಕಡೆ ಬಿಟ್ಟರೆ ಕಡೆ ಉತ್ತರ ಪ್ರದೇಶ ಹೆಣ್ಮಕ್ಳು ಸಹಿತ ಬಣ್ಣ ಹಾಕ್ತಾರೆ. ಹಿರಿಯರ ಸಹಕಾರವನ್ನು ಕೊಡ್ತಾರೆ. ಅದನ್ನು ಆಡಿ ನಮ್ಮ ಆ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡುವಂಥದ್ದು ಈ ಹೋಳಿ ಹುಣ್ಣಿಮೆ. ಆ ಮಾರ್ಗದರ್ಶನದಲ್ಲಿ ಯಾವ ಹಬ್ಬಗಳನ್ನೇ ನಾವು ಹೇಗೆ ಆಚರಣೆ ಮಾಡ್ತಕ್ಕಂತಹ ನಮ್ಮ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಏನು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿ ಕೊಡ್ತಾರೆ, ಆ ದಿಸೆಯಲ್ಲಿ ಕೂಡ ನಾವು ಆಚರಣೆ ಮಾಡಿದರೆ ನಾವು ಶಾಂತಿಯುತವಾಗಿ ನಮ್ಮ ಹಬ್ಬಗಳನ್ನು ನಾವು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಎಲ್ಲರೂ ಒಗ್ಗಟ್ಟಾಗಿ ಒಂದು ಧರ್ಮದವರು ಇನ್ನೊಂದು ಧರ್ಮದವರ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತಹ ರೀತಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡಿ ಅಂತ ಪಿಎಸ್ಐ ಅಶೋಕ ನಾಯಕ ಹೇಳಿದರು. ವಿಜಯಪುರ ಜಿಲ್ಲೆಯ ಕೋಲಾರ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದಂತಹ ಶಾಂತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು, ಹೋಳಿ ಹಾಗೂ ರಂಜಾನ್ ಹಬ್ಬಗಳಲ್ಲಿ ಯಾರು ಯಾರಿಗೂ ಕೂಡ ತೊಂದರೆಯನ್ನ ಕೊಡಬಾರದು. ಸಂಪ್ರದಾಯದ ಪ್ರಕಾರ ಅವರವರ ಹಬ್ಬಗಳನ್ನು ಅವರವರು ಆಚರಣೆಯನ್ನ ಮಾಡಿ, ಒತ್ತಾಯದಿಂದ ಯಾರ ಮೇಲಾದರೂ ಹಾಗೂ ಮಸೀದಿ ಮೇಲೆ ಏನಾದರೂ ಬಣ್ಣವನ್ನ ಎರಚಿದ್ರೆ ಅಂತಹ ಕಿಡಿಗೇಡಿಗಳ ಮೇಲೆ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಕೋಲಾರ ಪಟ್ಟಣದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಪೊಲೀಸ್ ಇಲಾಖೆ ಹದ್ದಿನ ಕಣ್ಣು ಇಡಲು ಈಗಾಗಲೇ ಸಜ್ಜಾಗಿ ನಿಂತಿದೆ. ಹಬ್ಬ ಹರಿದಿನಗಳಲ್ಲಿ ಮದ್ಯಪಾನ ಮಾಡಿ ಮನ ಬಂದಂತೆ ವರ್ತಿಸಿದ್ರೆ ಅಂಥವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವುದು ಗ್ಯಾರಂಟಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಸಂದೇಶ ಏನಾದರೂ ಯಾರಾದರೂ ಹಾಕಿದ್ರೆ ಜೈಲು ಗ್ಯಾರಂಟಿ. ಅಹಿತಕರ ಘಟನೆಗಳಿಗೆ ಯಾರೂ ಅವಕಾಶವನ್ನ ಮಾಡಿಕೊಡಬೇಡಿ. ಪ್ರಸನ್ನಕುಮಾರ್ ದೇಸಾಯಿ ಎನ್ನುವಂತಹ IPS ಅಧಿಕಾರಿಯನ್ನ ನಿರ್ಮಾಣ ಮಾಡಿರುವಂತದ್ದು ಕೋಲಾರ ಹಿಂದೂ ಮುಸ್ಲಿಂ ಹಾಗೂ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಳಿ ಹಾಗೂ ರಂಜಾನ್ ಹಬ್ಬವನ್ನ ಆಚರಿಸಿ. ಪೊಲೀಸ್ ಇಲಾಖೆ ಸದಾ ನಿಮ್ ಜೊತೆಗೆ ಇರುತ್ತೆ. ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಯಾವುದೇ ಕಡ್ಡಾಯ ಇಲ್ಲ, ಆದರೆ ಬೇರೆಯವರಿಗೆ ತೊಂದರೆಯಾಗಬಾರದು. 18 ವರ್ಷದ ಒಳಗಿರುವಂತಹ ಹೆಚ್ಚು ಬಾಲಕರು ಸೈಕಲ್ ಮೋಟಾರು ಓಡಿಸುತ್ತಿದ್ದಾರೆ. ಅಂಥವರ ಮೇಲೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಾನು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಳೋದು ಪಕ್ಕಾ, ಎರಡು ಮಾತೇ ಇಲ್ಲ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮುಖಂಡ TT ಹಗೇದಾಳ, CM ಗಣಕುಮಾರ, ಅಲ್ಲಾಬಕ್ಷ ವಿಜಾಪುರ, ಉಸ್ಮಾನ ಪಟೇಲ್ ಹೋಳಿ ಹಾಗೂ ರಂಜಾನ್ ಹಬ್ಬದ ಆಚರಣೆ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಚನ್ನಮಲ್ಲಪ್ಪ ಗಿಡಾಪಗೋಳ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕಪ್ಪ ಕಾಲಿ, ಜಿಲ್ಲಾ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಹನೀಫ್ ಮಕಾದಾರ, ಪಟ್ಟಣ ಪಂಚಾಯತ್ ಸದಸ್ಯ ಶ್ರೀಶೈಲ ಮುಳವಾಡ, ವಿಜಯ ಮಾತೇಶ ಗಿಡಾಪಗೋಳ, ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿರೂಪಾಕ್ಷಿ ಕೋಲಕಾರ ಸೇರಿದಂತೆ ಇನ್ನೂ ಹಲವು ಮಹನೀಯರು, ಯುವಕರು ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಕೇವಲ ಭಾರತ ಒಂದು ಧರ್ಮಕ್ಕಾಗ್ಲಿ ಅಥವಾ ಒಂದು ಜಾತಿಗಾಗ್ಲಿ ಸೀಮಿತವಾಗಿಲ್ಲ. ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಅವರದಾದಂಥ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಅವರದಾದಂಥ ಸಂಪ್ರದಾಯದ ಪದ್ಧತಿ ಪ್ರಕಾರ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಹಬ್ಬಗಳು ಕೇವಲ ಒಂದು ಜಾತಿ ಮತ್ತು ಒಂದು ಧರ್ಮಕ್ಕೆ ಸೀಮಿತವಾಗಿಬಿಟ್ಟಿದ್ದಾವೆ. ಹಿಂದಿನ ದಿನಗಳಲ್ಲಿ ಯಾವುದು ಕೂಡ ಒಂದು ಊರಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾ ಇದೆ ಅಂತಂದರೆ ಹಿಂದೂ ಮತ್ತು ಮುಸ್ಲಿಮ್ಸ್ ಒಗ್ಗಟ್ಟಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ, ಅದು ಒಂದು ಯಾವ ರೀತಿಯಾಗಿ ಹಬ್ಬವನ್ನು ಆಚರಣೆ ಹಿಂದೆ ಮಾಡ್ತಾ ಇದ್ರು, ಈಗ ಆ ಆಚರಣೆ ಈಗ ಕಾಣಿಸ್ತಾ ಇಲ್ಲ. ದಂಡವನ್ನು ಇಟ್ಕೊಂಡು ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಅದು ಆ ರೀತಿ ಆಗೋದು ಬೇಡ. ನಾವೊಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಊರಲ್ಲಿ ಯಾವುದೇ ರೀತಿಯಿಂದ ಒಂದು ಧರ್ಮದವರಿಗೆ ಇನ್ನೊಂದು ಧರ್ಮದವರು ಅವರ ಭಾವನೆಗಳಿಗೆ ನೋವುಂಟು ಆಗದೇ ರೀತಿಯಲ್ಲಿ ನಮ್ಮ ಹಬ್ಬವನ್ನು ಆಚರಣೆ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ಅವ್ರದ್ದು ಮುಸ್ಲಿಮ್ಸ್ ಸಮುದಾಯದಲ್ಲಿ ಏನೋ ರಂಜಾನ್ ಇರ್ತದೆ, ಅವ್ರದ್ದೇ ಅಂತ ವೇಷಭೂಷಣಗಳು ಇರ್ತವೆ, ಅವ್ರದ್ದೇ ಅಂತ ಪದ್ಧತಿ ಇರುತ್ತೆ, ಅವರು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅವರ ಧರ್ಮಗಳಿಗೆ ನಾವುಗಳು ಯಾವುದೇ ರೀತಿಯಿಂದ ತೊಂದರೆ ಮಾಡಬಾರ್ದು. ನಮ್ಮ ಹಬ್ಬಗಳಲ್ಲಿ ಅವರು ಯಾವುದೇ ರೀತಿಯಿಂದ ತೊಂದರೆ ಮಾಡದೇ ಇರುವ ಹಾಗೆ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು. ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು. ಯಾವುದೋ ಈಗ ನಾವು ದಾರಿಯಲ್ಲಿ ನಡ್ಕೊಂತ ಹೋಗ್ತಾ ಇರಬೇಕಾದ್ರೆ ಕೆಲವೊಬ್ಬರಿಗೆ ಬಣ್ಣ ಹಾಕ್ಕೊಳ್ಳೋದು ಆಗಿ ಬರಲ್ಲ, ಬಣ್ಣವನ್ನು ಎರಚುವಂಥ ಕೆಲಸ ಮಾಡ್ತೀವಿ, ಮಸೀದಿಗಳಿಗೆ ಬಣ್ಣವನ್ನು ಎರಚುವಂಥ ಕೆಲಸ ಮಾಡ್ತೀವಿ. ಅಂಥ ಕಿಲಿಗೇಡಿಗಳು ಯಾರಾದರೂ ಇದ್ದರೆ ಅಂಥವ್ರ ಮೇಲೆ ನಾವು ಪೊಲೀಸ್ ಇಲಾಖೆ ನಿಗಾ ಇಡುತ್ತೆ. ಎಲ್ಲ ಕಡೆಗೆ ನಾವು ಕೂಡ
ಎಂಟೈರ್ ಕೋಲಾರ್ CC ಕ್ಯಾಮ್ರಾ ಅಳವಡಿಸಿರೋದ್ರಿಂದ ತಾವುಗಳು ಅಂಥದ್ದು ಏನಾದರೂ ಮಾಡಿದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ಕೊಡಲಿಕ್ಕೆ ಹೋಗ್ಬೇಡ್ರಿ. ತಮ್ಮ ಹುಡುಗರು ಅಂತ ಯಾವುದೋ ಒಂದು ಇದರಲ್ಲಿ ಬಣ್ಣ ಎರಚಿ ಏನಾದರೂ ಮಾಡಿದ್ರೆ ತಾವು ಅವ್ರನ್ನ ಕರೆಸಿ ತಿಳಿ ಹೇಳಿ ಯಾವುದೇ ಮುಂದೆ ದೊಡ್ಡ ಇನ್ಸಿಡೆಂಟ್ ಆಗೋದನ್ನ ತಪ್ಪಿಸುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಅದನ್ನ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಣ್ಣ ಹಾಡ್ಲಿಕ್ಕೆ ಏನು ತಯಾರಿ ಮಾಡ್ಕೊಂಡಿರ್ತಾರೆ, ಕುಡಿದ್ಬಿಟ್ಟು ಮದ್ಯಪಾನ ಮಾಡಿ ನಾವು ವಾಹನವನ್ನು ಚಲಾಯಿಸಿ ಮನಬಂದಂತೆ ಸ್ವೇಚ್ಛಾಚಾರವಾಗಿ ನಾವು ತಿರುಗಾಡುವಂಥದ್ದು, ಆಮೇಲೆ ಸೈಲೆನ್ಸರ್ಗೆ ಬಿಚ್ಚಿಬಿಟ್ಟು ಸೈಕಲ್ ಮೋಟರ್ನ ಆಕ್ಸಿಲೇಟರ್ ಮಾಡಿ ಓಡಾಡ್ತಾರೆ. ಈ ಗಣೇಶ ಇವರು ಹೇಳಿದ್ರು ನಮಗೆ, ಇವ್ರ ಮೇಲೆ ನೀವು ಕ್ರಮ ಕೈಗೊಳ್ರಿ ಅಂತೇಳಿ. ನಾನು ಈ ಹಿಂದೆ ನಮ್ಮ SP ಸಾಹೇಬ್ರು ಹೇಳಿದ್ರು, ಏನಪ್ಪ ಅಂತಂದ್ರೆ ಇವು ಡಿಫೆಕ್ಟಿವ್ ಸೈಲೆನ್ಸರ್ಗಳು ಏನು ಈಗ ಫ್ಯಾಕ್ಟ್ರಿಯಿಂದ ಬಂದಿರತಕ್ಕಂಥ ಅಂದ್ರೆ ಶೋರೂಮಿಂದ ಬಂದಿರತಕ್ಕಂಥ ಸೈಲೆನ್ಸರ್ಗಳನ್ನ ಬದಲಾಯಿಸಿ ಬೇರೆ ಸೈಕಲ್ ಮೋಟರ್ಗಳಿಗೆ ಸೈಲೆನ್ಸ್ಗಳನ್ನು ಜೋಡಿಸಿ ವಾಹನವನ್ನು ಚಲಾಯಿಸುವಂಥ ಕೇಸ್ಗಳನ್ನ ನಾವು ಸುಮಾರು ಮೊನ್ನೆ ನೀವು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೇಕು. ನಾವೆಲ್ಲ ನಮ್ಮ SP ಸಾಹೇಬರು ಲಾಸ್ಟ್ ಟೈಮ್ ಈ ಒಂದು ವಾರದ ಹಿಂದೆ ಸುಮಾರು ಸೈಲೆನ್ಸರ್ಗಳನ್ನ ನಾವು ರೂಲರ್ ಹೊಡೆದಕೇಸಿ ಅದನ್ನೆಲ್ಲ ಇದು ಮಾಡಿದ್ದು ಕೂಡ ಕಂಡುಬಿದೆ. ಅದ್ರ ಜೊತೆಗೆ ಸೈಲೆನ್ಸರ್ ಬಿಚ್ಕೊಂಡು ಇಲ್ಲಿ ಅವ್ರಿಗೆ ಫೈನ್ ಹಾಕಿ ಅದನ್ನ ಮಾಡಿದ್ದೀವಿ. ನಾನು ಕೂಡ ಪ್ರತಿ ದಿವಸ ಸಾಯಂಕಾಲ ಟೈಮಲ್ಲಿ ಕಡ್ಡಾಯವಾಗಿ ಪೆಟ್ರೋಲಿಂಗ್ ಕೂಡ ಮಾಡ್ತಾ ಇದೀವಿ. ಇವ್ರು ನೋಡಿದಾರೋ ಇಲ್ಲ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು 4 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಸಂಚಾರ ಏನು ಟ್ರಾಫಿಕ್ ನಿಮ್ಮೂರಲ್ಲಿ ಆಗ್ತಾ ಇತ್ತಂತ ಸುಮಾರು ಜನ ನಮ್ಗೆ ಹೇಳಿದ್ರು. ಅದ್ರ ಪ್ರಕಾರ ನಾನು ಕೆಲಸನೂ ಮಾಡಿದ್ದೀವಿ. ಆದಷ್ಟು ತಕ್ಕ ಮಟ್ಟಿಗೆ ಒಂದು ಸಂಚಾರ ದಟ್ಟಣೆ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇತ್ತೀಚಿನ ದಿನಮಾನಗಳೇನಾಗಿದೆ ಅಂತಂದ್ರೆ ಎಲ್ಲೋ ಕೂತ್ಕೊಂಡಿರ್ತೀವಿ, ಯಾವುದೋ ಒಂದು ಇನ್ಸಿಡೆಂಟ್ ಆಗಿರ್ತದೆ, ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಏನು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಂಥದ್ರಲ್ಲಿ ಯಾವುದೋ ಕಿಲಿಗೇಡಿಗಳು ಯಾವುದೋ ಒಂದು ಧರ್ಮಕ್ಕೆ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಒಂದು ಮೆಸೇಜ್ ಅನ್ನು ಮಾಡ್ತಾನೆ. ಅದು ಬೇರೆ ಒಂದು ಧರ್ಮಕ್ಕೆ ಅವರಿಗೆ ನೋವು ಉಂಟಾಗೋದ್ರಿಂದ ಅಂಥವ್ರ ಮೇಲೆ ಕೂಡ ನಮ್ಮ ಪೊಲೀಸ್ ಇಲಾಖೆ ನಿಗಾ ಇಟ್ಟು ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಇನ್ಸಿಡೆಂಟ್ ಬಾಗಲಕೋಟೆಯಲ್ಲಿ ಏನಾಯ್ತು, ಮೊನ್ನೆ ಶಿವಾಜಿ ಜಯಂತಿ ದಿವಸ ಅದು ಪಂಕಾ ಮಸೀದಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಮಸೀದಿಗಳಿಂದ ಕಲ್ಲು ಬಂತು, ಚಪ್ಪಲಿ ಬಂತು ಅಂತೇಳಿ ಅವ್ರಿಗೊಡಿ ಅಂತ ದೊಡ್ಡ ಇನ್ಸಿಡೆಂಟ್ ಆಯಿತು. ಸುಮಾರು ಪೊಲೀಸಲ್ಲೆಲ್ಲ ಬಂದೋಬಸ್ತ್ ಮಾಡಿ ಈಗ ಸದ್ಯ ತಿಳಿ ಆಗಿದೆ. ಒಂದು ಸಣ್ಣ ಇನ್ಸಿಡೆಂಟ್ ಯಾವ ರೀತಿಯಾಗಿ ಸಮಾಜದಲ್ಲಿ ಶಾಂತಿನ ಕದಡುತ್ತೆ ಅನ್ನಲಿಕ್ಕೆ ಅದೊಂದು ಎಕ್ಸಾಂಪಲ್. ದಯವಿಟ್ಟು ಅಂತ ಅವಕಾಶ ತಾವು ಇಲ್ಲಿ ಕೊಡೋದು ಬೇಡ. ನನಗೆ ಪ್ರಸನ್ನ ಕುಮಾರ್ ದೇಸಾಯಿ ಸಾಹೇಬರು ಕೂಡ ಇದ್ದಾರೆ. ಅಂತ ಒಬ್ಬ IPS ನಿರ್ಮಾಣ ಮಾಡಿರ್ತಕ್ಕಂಥ ನಿಮ್ಮೂರಲ್ಲಿ ಇಂಥ ಇನ್ಸಿಡೆಂಟ್ ಆಗೋದು ಬೇಡ. ಅದ್ರ ಜೊತೆಗೆ ನಿಮಗೆ ಇವತ್ತಿನ ದಿನ ನಾನು ಪೇಪರ್ದಲ್ಲಿ ನೋಡಿದೆ, ಸಂಗಮೇಶ್ ಹಾನಿ ಅಂತೇಳಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ KSRP ಅಲ್ಲಿ ಇದ್ದಂಥವ್ರು ಒಂದು ಕೊಲಂಬೋದಲ್ಲಿ ನಡೆದಿರ್ತಕ್ಕಂಥ 90 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಹೆಸರು ಮಾಡಿರ್ತಕ್ಕಂಥ ಊರು ಕೋಲಾರ ಆಗಿದೆ. ಸೊ ದಯವಿಟ್ಟು ಈ ಒಂದು ಕೋಲಾರ್ಗೆ ತಾವೆಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸಿನಿಂದ ಮತ್ತು ಶಾಂತಿಯುತವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಸೌಹಾರ್ದತೆಯಿಂದ ಇರಬೇಕು. ನಾವು ಹಿಂದೂ ಮುಸ್ಲಿಮು ನಾವು ಬೇರೆ ಬೇರೆ ಧರ್ಮ ಇದೆ, ನಮ್ಮ ಬೇರೆ ಜಾತಿ ಇದೆ ಅಂತೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರೆ ಯಾವುದು ಕೂಡ ಇಲ್ಲಿ ಶಾಂತಿ ಕದಡೋದಿಲ್ಲ. ಮತ್ತು ನಿಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಸದಾ ಸನ್ನಿದ್ಧವಾಗಿರ್ತದೆ. ನಾವು ಯಾವುದೋ ಈಗ ನಮ್ಮ ಉಸ್ಮಾನ್ ಪಟೇಲ್ ಸಾಹೇಬ್ರೆಲ್ಲ ಸಂಬಂಧಪಟ್ಟಂತೆ ಬೇರೆ ಬೇರೆ ಸ್ಟೇಷನ್ ಇಂದ ಕೂಡ ಪೊಲೀಸ್ನ ಕರೆಸ್ಕೊಂಡು ಬಂದೋಬಸ್ತ್ ಮಾಡುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ವಿ. ತಾವು ಕೂಡ ತಮ್ಮ ಹುಡುಗರಿಗೆ ಯಾರಾದರೂ ಎಲ್ಲರೂ ಒಂದೇ ರೀತಿ ಆಗಿರಂಗಿಲ್ಲ, ಒಂದು ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅಂಥವ್ರು ಯಾರು ತಪ್ಪು ಮಾಡಿದ್ರೆ ಕರೆದು ಬುದ್ಧಿ ಹೇಳುವಂತ ಕೆಲಸ ತಾವುಗಳು ಮಾಡಬೇಕು. ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ, ನೀವು ನಮ್ಗೆ ಸಹಕಾರ ಮಾಡ್ರಿ ಅಂತ ಹೇಳ್ತಾ, ಹಾಗೂ ದೇವಸ್ಥಾನಗಳು ಇರ್ತವೆ, ಅಲ್ಲಿ ನಾನು ಆಗ್ಲೇ ಹೇಳಿದೆ ಈ ಪಾಯಿಂಟ್ನ, ಬಣ್ಣನ ಎರಚುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ನಮಗೆ ಈಗ ನನಗೆ ಬಣ್ಣ ಎರಚೋದ್ರಿಂದ ನನಗೆ ಆಗಂಗಿಲ್ಲ, ಅಂಥವ್ರಿಗೆ ನೀವು ಬಣ್ಣ ಹಾಕಕ್ಕೆ ಹೋಗಬೇಡಿ. ಹಾಕಕ್ಕಾಗಲ್ಲ ಅಂತ ಬಿಟ್ಬಿಡ್ರಿ. ಅದು ತತ್ತಿ ಹೊಡೆಯುವಂಥದ್ದಾಗಿರ್ಬೋದು, ಸೈಲೆನ್ಸರ್ ಕಿತ್ತಿ ಓಡಿಸುವಂಥದ್ದಾಗಿರ್ಬೋದು, ಗುಂಪು ಕಟ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಇವೆಲ್ಲ ಬೇಡ. ಬಣ್ಣ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಆ ರೀತಿ ಆಚರಣೆ ಮಾಡಿ. ಆಚರಣೆ ಮಾಡಲಿಕ್ಕೆ ಯಾವುದೇ ರೀತಿಯಿಂದ ನಿಮಗೆ ಕಟ್ಟಳೆಗಳೇ ಇಲ್ಲ. ನೀವು ಆ ಹಬ್ಬವನ್ನ ಆಚರಣೆ ಮಾಡ್ಬೋದು, ಬಟ್ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬ ಬೇರೆಯವ್ರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ತಾವುಗಳು ಹಬ್ಬವನ್ನ ಆಚರಣೆ ಮಾಡಬೇಕು. ಈ ನನಗೆ ಗೊತ್ತಿರೋ ಹಂಗೆ ಈ ಟೋಟಲ್ ಕೋಲಾರದಲ್ಲಿ ತಾವು ಸಾಕಷ್ಟು ಸಲ ನಾನು ಗಾಡಿಗಳನ್ನ ಹಿಡಿತಾ ಇದ್ದೆ, ಆದ್ರೂ ಕೂಡ ತಾವು ಫೋನ್ ಮಾಡ್ತಾ ಇದ್ರಿ. ಏನಪ್ಪಾ ಅಂತಂದ್ರೆ, ನಾನು ನೋಡಿದ್ರಂಗೆ 18 ವರ್ಷದ ಒಳಗಿರ್ತಕ್ಕಂಥ ಬಾಲಕರು 2 ವೀಲರ್ ಸೈಕಲ್ ಮೋಟರ್ಗಳನ್ನ ಓಡಿಸ್ತಾ ಇದ್ದಾರೆ. ನಾನು ಸೈಕಲ್ ಮೋಟರ್ಗಳನ್ನ ಅಂತ ಓಡಿಸ್ತಕ್ಕಂಥ ಸೈಕಲ್ ಮೋಟರ್ಗಳನ್ನ ನಾವು ಹಿಡಿದಾಗ ತಾವುಗಳು ಫೋನ್ ಮಾಡಿ, ಇಲ್ಲ ಸರ್ ಇಲ್ಲೇ ಹೊಲಕ್ಕೆ ಬುತ್ತಿ ಕಡೆ ತಗೊಂಡು ಹೋಗ್ತಾ ಇದ್ದ, ಅಥವಾ ಇಲ್ಲೇ ಯಾವುದೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದ ಅಂತೇಳಿ ನಮಗೆ ಗಾಡಿ ಬಿಡಿಸುವಂತ ಕೆಲಸ ತಾವುಗಳೆಲ್ಲ ಮಾಡ್ತಾ ಇದ್ದ. ದಯವಿಟ್ಟು ಅಂಥದಕ್ಕೆ ಯಾವುದೇ ಕಾರಣಕ್ಕೂ ಆ ಮಕ್ಕಳಿಗೆ ಗಾಡಿ 2 ವೀಲರ್ಸ್ ಕೊಡೋದು ಬೇಡ. ಅದು ಒಂದು ವೇಳೆ ನಾವು ಕೇಸ್ ಮಾಡಿದಾದಲ್ಲಿ ಅವರಿಗೆ 25,000 ರೂಪಾಯಿ ದಂಡ ಮತ್ತು
ಒಂದು ತಿಂಗಳನ್ನು ಮೊನ್ನೆ ನಿಮಗೆ ಒಂದು ವಾಟ್ಸಪ್ಪಲ್ಲಿ ಹಾಕಿದ್ದೆ, ಕುದುರೆಯವ್ರು ನೋಡಿರ್ಬೇಕು ನೀವೆಲ್ಲ. ಅಂಥವೆಲ್ಲ ನಾವು ಕಾನೂನು ಕ್ರಮ ಕೈಗೊಳ್ಬೇಕಾಗ್ತದೆ. ಸಾಕಷ್ಟು, ಅದು ಸ್ಪೆಷಲಿ ಕೋಲಾರದಲ್ಲಿ ಹೈಯೆಸ್ಟ್ ಇದೆ. ಏನು 18 ವರ್ಷದ ಒಳಗಿರ್ತಕ್ಕಂಥ ಬಾಲಕರಿಗೆ ಸೈಕಲ್ ಮೋಟರ್ಗಳ ಕೊಟ್ಟು ಓಡಾಡಿಸ್ತಾರೆ. ಮಕ್ಕಳಿಗೆ ಶಕ್ತಿನೇ ಇರೋದಿಲ್ಲ, ಅಷ್ಟು ಮಟ್ಟಿಗೆ ಅವರು ಗಾಡಿಯನ್ನು ಓಡಿಸುವಂಥ ಕೆಲಸ ಮಾಡ್ತಾ ಇದ್ರು. ಒಂದು ಎರಡನೇದೇನಪ್ಪ ಅಂತ ವೀಲಿಂಗ್ ಮಾಡೋದು, ಮಿತಿಮೀರಿ ವೇಗ ಅಂದರೆ ಈ ಸ್ಪೀಡಲ್ಲಿ ಗಾಡಿ ಓಡಿಸ್ತಾ ಇರ್ತೀರಿ. ಸೊ ದಯವಿಟ್ಟು ಅದೊಂದು ಬೇಡ. ನಾನು ಈಗ ನಮ್ಮ ಮಾಂತೇಶ್ ಗಿಡಪ್ಗಳವರು ಈಗ ತಾನೇ ಹೇಳಿದ್ರು, ನಮ್ಮ ಹೊಲಗಳಿಗೆ ಲೇಬರ್ಸ್ ಬೇರೆ ಬೀಳಿಗೆ ತಾಲೂಕಿಂದ ಬರ್ತಾ ಇದ್ದಾರೆ ಸರ್, ನಮಗೆ ಅವರು ನೀವು ಎಲ್ಲ ಬಂದ್ ಮಾಡಿಬಿಟ್ರೆ ನಮಗೆ ಭಾಳ ತೊಂದರೆ ಆಗ್ತದೆ, ನೀವು ಗಾಡಿಗಳನ್ನ ಹಿಡಿತಾ ಇದ್ರಿ ಅಂತಂದ್ರು. ದಯವಿಟ್ಟು ನಾನು ಹಿಡಿತಾ ಇಲ್ಲ. ಮೊನ್ನೆ ದಿನ ಏನಾಗಿತ್ತು ಅಂತಂದ್ರೆ, ಇಬ್ರು ಕೊರಮ್ಮ ದೇವಿ ದೇವಸ್ಥಾನ ಹತ್ತಿರ ಒಂದು ರೋಡ್ ಆಕ್ಸಿಡೆಂಟ್ ಆಗಿ ಇಬ್ರು ಮೃತಪಟ್ಟರು ಮಹಿಳೆಯರು. ಆ ಗಾಡಿ ಕೆಪಾಸಿಟಿ 4 ರಿಂದ 5 ಜನಕ್ಕೆ ಇರುತ್ತೆ. ಇವರು 10 ರಿಂದ 12 ಜನ ತುಂಬಿಕೊಂಡು ಹೋಗಿ ಅದು ಅವ್ರಿಗೆ ಯಾವುದೇ ರೀತಿಯಿಂದ ಅದು ನಾಳೆ ದಿನ ಎಕ್ಸ್ಪೈರ್ಡ್ ಆದರೆ ಅವ್ರಿಗೆ ಯಾವುದು ಬೆನಿಫಿಟ್ ಸಿಗಂಗಿಲ್ಲ. ಸೊ ಅದು ಆಗಬಾರ್ದೆಂಬ ಕಾರಣಕ್ಕೇ, ಮತ್ತು ಅವರು ಗೂಡ್ಸ್ ಗಾಡಿಯಲ್ಲಿ ಕೂಡ ಜನರನ್ನ 10 ರಿಂದ 20 ಜನರನ್ನ ತುಂಬಿಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಆ ಕಾರಣಕ್ಕೆ ಅವ್ರಿಗೆ ಬೇಡ ಅಂತ ಹೇಳಿದ್ವಿ ಹೊರತಾಗಿ ಅವ್ರಿಗೆ ಇಲ್ಲಿ ಕೂಲಿ ಕೆಲಸಕ್ಕೆ ಕೋಲಾರಕ್ಕೆ ಬರಲೇಬೇಡ. ಏನು ಆ ಗೂಡ್ಸ್ ಗಾಡಿಯಲ್ಲಿ ಲೇಬರ್ಸ್ ತುಂಬಿಕೊಂಡು ಹೋಗೋದು ಬೇಡ ಅಂತ ಒಂದು ಹೇಳಿದ್ವಿ. ಆಮೇಲೆ ಟಮ್ ಅಪೆ ಗಾಡಿಗಳಲ್ಲಿ ಸುಮಾರು 10 ರಿಂದ 12 ಜನಗಳನ್ನ ತುಂಬಿಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಬೇಡ ಅಂತ ಹೇಳಿ ನಾನು ಸುಮಾರು ಒಂದು 6-7 ಗಾಡಿಗಳನ್ನು ಹಿಡಿದು ಅವರಿಗೆ ಫೈನ್ ಮಾಡಿದೀವಿ ಕೂಡ. ಇವತ್ತು ಮಾಡಿ ಅವರಿಗೆ ಮೀಟಿಂಗ್ ಮಾಡಿ ಅವರಿಗೆಲ್ಲ ತಿಳಿ ಹೇಳಿ ಕಳಿಸಿದ್ವಿ. ದಯವಿಟ್ಟು ನೀವು ಕೂಡ ಅವ್ರಿಗೇನು ಆ ಗೂಡ್ಸ್ ಗಾಡಿಯಲ್ಲಿ ಲೇಬರ್ಸ್ ತುಂಬಿಕೊಂಡು ಹೋಗೋದು ಬೇಡ ಅಂತ ಒಂದು ಹೇಳಿದ್ವಿ. ಆಮೇಲೆ ಟಮ್ ಅಪೆ ಗಾಡಿಗಳಲ್ಲಿ ಸುಮಾರು 10 ರಿಂದ 12 ಜನಗಳನ್ನ ತುಂಬಿಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಬೇಡ ಅಂತ ಹೇಳಿ ನಾನು ಸುಮಾರು ಒಂದು 6-7 ಗಾಡಿಗಳನ್ನು ಹಿಡಿದು ಅವರಿಗೆ ಫೈನ್ ಮಾಡಿದೀವಿ ಕೂಡ. ಇವತ್ತು ಮಾಡಿ ಅವರಿಗೆ ಮೀಟಿಂಗ್ ಮಾಡಿ ಅವರಿಗೆಲ್ಲ ತಿಳಿ ಹೇಳಿ ಕಳಿಸಿದ್ವಿ. ದಯವಿಟ್ಟು ನೀವು ಕೂಡ 4 ತಿಂಗಳಲ್ಲಿ 2 ಆಕ್ಸಿಡೆಂಟ್ ಆಯಿತು, ಸೇಮ್ ಅಂಥವ ಗಾಡಿಗಳಾಗಿರೋದ್ರಿಂದ ನಾವು ಆ ಒಂದು ಕ್ರಮ ಕೈಗೊಳ್ಬೇಕಾಯಿತು. ದಯವಿಟ್ಟು ಆ ಥರ ಇರ್ತಕ್ಕಂಥ ಗಾಡಿಗಳಿಗೆ ಯಾವುದೂ ಅವಕಾಶ ಇಲ್ಲ. ಅದಕ್ಕೆ ತಾವುಗಳು ಸಹಕಾರ ನೀಡಬೇಕಂತ ಹೇಳ್ತಾ, ಹಾಗೂ ಹೋಳಿ ಮತ್ತು ರಂಜಾನ್ ಹಬ್ಬ ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ರಿ. ಯಾವುದೇ ಧರ್ಮಕ್ಕಾಗಲಿ ಜಾತಿಗಾಗಲಿ ಅಥವಾ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ನನಗೆ 1-2 ಮಾತುಗಳನ್ನು ವಿಶೇಷವಾದಂಥ ಒಂದು, ಯಾಕಂದರೆ ಈ ಹಿಂದೆ ಹೋಳಿ ಹಬ್ಬದಲ್ಲಿ ಒಂದು ಘಟನೆ ಆಗಿದೆ. ಅದಕ್ಕೆ ವಿಶೇಷವಾಗಿ ಅದನ್ನು ಮುತುವರ್ಜಿ ವಹಿಸಿ ಈ ಶಾಂತಿ ಸಭೆಯನ್ನು ಇಟ್ಕೊಂಡು ಹಿಂದೂ ಮುಸ್ಲಿಂ ಮುಖಂಡರನ್ನು ಕರೆಸಿ ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡಬೇಕು, ಯುವಕರಿಗೆ ತಿಳಿಸಿ ಹೇಳಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಠಾಣಾಧಿಕಾರಿಗಳು ಈ ಸಭೆಯನ್ನು ಕರೆದಿದ್ದಾಗಿದೆ. 3ನೇ ತಾರೀಕು ಹುಣ್ಣಿಮೆ ಆಗುತ್ತೆ. ಒಂದು ದಿವಸ ಗ್ಯಾಪ್ ನಮ್ಮಲ್ಲಿ ವಿಶೇಷ ಅಂತಂದ್ರೆ ಮರುದಿವಸನೇ ಎಲ್ಲ ಹಳ್ಳಿ ಒಳಗೆ ಬಣ್ಣ ಇರುತ್ತೆ. ನಮ್ಮಲ್ಲಿ ವಿಶೇಷವಾಗಿ ಒಂದು ದಿವಸ ಹೆಂಡಿ ಆಡ್ತಾರಂತೇಳಿ ನಮ್ಮಲ್ಲಿ ಒಂದು ಹಿಂದಿನಿಂದ ಹೆಂಡಿ ಆಡುವಂಥದ್ದು ಒಂದು ಸಂಪ್ರದಾಯ. ಅದರ ಮರುದಿವಸ ನಾವು ಬಣ್ಣ ಆಡುವಂಥದ್ದು ಒಂದು ಎಲ್ಲ ನಮ್ಮ ಹಿರಿಯರು ಹಾಕ್ಕೊಂಡಂತ ಮಾಡ್ಕೊತ ಬಂದೀವಿ. ಅದು ಹೆಂಡಿ ಆಡೋದ್ರಲ್ಲಿ ಒಂದು ಅರ್ಥ ಐತೆ. ಅದನ್ನು ನಾವೆಲ್ಲ ಅವಾಗ ಸಣ್ಣವರಿದ್ದಾಗ ಆಡ್ತಿದ್ರು. ಹಾಗೂ ರುಜಿನಗಳು ಕೂಡ ಹೊತ್ತಿದ್ರು. ಈಗ ಅದೆಲ್ಲ ಸಂಪ್ರದಾಯವನ್ನು ಮುರಿದು ನಾವು ಹಬ್ಬವನ್ನು ವಿಕೃತಗೊಳಿಸ್ತಾ ಇದ್ದೀವಿ. ಬಣ್ಣಗಳನ್ನು ಆಡಬಾರ್ದು, ಬೇಕಾದಷ್ಟು ಖರ್ಚು ಮಾಡಿರಿ, ವಿಜೃಂಭಣೆಯಿಂದ ಮಾಡಿರಿ. ಹೋಳಿ ಹುಣ್ಣಿ ನಮ್ಮ ದೇಶದ ಹಬ್ಬ, ಹಿಂದೂಗಳನ್ನು ಸಂಭ್ರಮಿಸುವಂಥ ಹಬ್ಬ. ಏನೇ ಮಾಡಿರಿ, ಆದ್ರೆ ಅದಕ್ಕೆ ಎಫೆಕ್ಟ್ ಆಗಬಾರ್ದು ಸಮಾಜಕ್ಕೆ. ಮತ್ತು ನಮ್ಮ ಹಬ್ಬ ಮತ್ತೊಬ್ಬರು ನಿಂತು ನೋಡುವಂಥದ್ದು ಆಗಬೇಕು. ಮತ್ತು ಅದನ್ನು ಏನು ಹಾಕ್ಕೊಂಡು ಬಂದರೆ ಅವೆಲ್ಲ ಮುಂದುವರಿಬೇಕು. ಯಾಕಂತಂದ್ರೆ ಅವು ಸುಮ್ಮನೆ ಮಾಡಿರೋಂಗಿಲ್ಲ. ಯಾವುದೇ ಹಬ್ಬ ಮಾಡಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಇರ್ತೈತೆ, ಅದು ಒಂದು ಸೈಂಟಿಫಿಕ್ ಆಗಿ ಒಂದು ಕಾರಣ ಇರ್ತೈತೆ. ಈ ರೀತಿ ಇದ್ದಂಥ ಅದು ನಾವು ಈಗ ಬೇರೆ ಬೇರೆ ಕೆಮಿಕಲ್ಗಳನ್ನು ಬಳಸಿ ಅವ್ರ ಮೇಲೆ ಗೊಜ್ಜೋದು, ಅದನ್ನು ಹಚ್ಚೋದು, ಸುನೇರಿ ಎಲ್ಲ ಬಡಿಯೋದು, ಅದರಿಂದ ನಮಗೆ ಚರ್ಮ ರೋಗಗಳು ಜಾಸ್ತಿ. ಖರ್ಚು ಮಾಡಿರಿ, ಎಲ್ಲ ಹಿರಿಯರ ಸಹಕಾರವನ್ನು ಕೊಡ್ತಾರೆ. ಅದನ್ನು ಆಡಿ ನಮ್ಮ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡುವಂಥದ್ದು ಈ ಹೋಳಿ ಹುಣ್ಣಿಮೆ. ಅನ್ಯ ಕೋಮಿನವರು ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕಾಗತ್ತೆ. ಯಾಕಂತಂದ್ರೆ ಅದರ ಏನೂ ಹೇಳಂಗಿಲ್ಲ. ಆಡಿ ಕಾಯಿಸಿ ಏನೋ ಮಾಡಲಿ ಕುಣಿದು ಸುಮ್ಮ ಹೋಗ್ಬಿಡ್ತಿರ್ತಾರೆ ಅವರು. ನಾವೇನೋ ಮಾಡೋಕೆ ಹೋಗಿ ಅದು ಆಗಬಾರ್ದು ಅನ್ನೋಂಥ ದುರುದ್ದೇಶ ಇಟ್ಕೊಂಡು ನಮ್ಮಲ್ಲೇ ಇರಲಿ, ಅವರಲ್ಲಿ ಇರ್ಬೋದು. ಈ ಬಾಗಲಕೋಟೆದು ಒಂದು ಇದು ಆಯ್ತು ಮೊನ್ನೆ. ಬಾಗಲಕೋಟೆದು ಹಿಂಗೆ ಇನ್ನೊಂದು ಸ್ವಲ್ಪ ಆದ್ರೆ ಮುಗಿದೋಕ್ಕಿತ್ತು. ಅದು ಸುಮ್ಮ ಅಲ್ಲೊಂದು ಇದನ್ನು ಮಾಡಿ ಕಳಿಸಿ ಘಟನೆ ಆಗಿ ಸುಮ್ಮ ಅಶಾಂತಿಯನ್ನು ಕದಡುವಂಥದ್ದು ಆಕತ್ತೆ. ಅದು ಆಗಬಾರ್ದು. ಅದರಿಂದ ಸಮಾಜಕ್ಕೆ ಒಳ್ಳೇದಾಗಂಗಿಲ್ಲ, ಅದಕ್ಕೂ ಒಳ್ಳೇದಾಗಂಗಿಲ್ಲ. ಯಾರಿಗೆ ಪರ್ಸನ್ ಬಂದಿರ್ತಾರೆ ಎಲ್ಲ ಸಮಾಜವನ್ನು ವಿಕೃತಗೊಳಿಸಿ ಕೆಡಿಸಿ ಹಾಳು ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಅವೆಲ್ಲ ಆಗಬಾರ್ದು. ನಮ್ಮಲ್ಲಿ ಅಂಕರು ಈ ಹಿಂದೆ ಸಾಕಷ್ಟು ಇಂಥ ಘಟನೆಗಳಾಗ್ಯಾವ.
ಅದಕ್ಕೆ ಅವೆಲ್ಲ ಆಗೋದು ಬೇಡ. ಅವ್ರಿಗೆ ಫ್ರೀಯಾಗಿ ಆಡಕ್ಕೆ ಬಿಡ್ರಿ, ಅದನ್ನು ನೋಡಿರಿ, ಎಂಜಾಯ್ ಮಾಡಿರಿ. ಏನು ಆಗಂಗಿಲ್ಲ. ಅದು ಯಾವುದೇ ಧರ್ಮದ ಆಚರಣೆ ಅವರು ಕೆಲವೊಂದು ಆಚರಣೆಗಳು ಮಾಡ್ತಿರ್ತಾರೆ. ಅವ್ರು ಮಾಡಿದ್ರು ಏನೂ ಆಗಂಗಿಲ್ಲ, ಅದು ನಾವು ಮಾಡಿದ್ರು ಏನೂ ಅಕ್ಕಿರಂಗಿಲ್ಲ. ಸುಮ್ಮನೆ ಯಾರೋ ಒಂದಿಬ್ಬರು ಕೂಡಿ ಕೈಸಿ ಅದಕ್ಕೊಂದು ಇದನ್ನು ಮಾಡಿ ಕೈಸಿ ಮಜಾ ತೊಗೋತಿರ್ತಾರೆ. ಅದಕ್ಕೆ ಆಗಬಾರ್ದು, ಅವಕಾಶ ಕೊಡಬಾರ್ದು. ಅದನ್ನು ಕೂಡಲೇ ಏನೋ ಒಂದು ಘಟನೆ ಆತಂದ್ರೆ ತಪ್ಪಿದ್ದವ್ರಿಗೆ ನಾವು ಸೀದಾ ಖಂಡಿಸ್ಬೇಕು. ಯಾರೋ ಹಿಂದೂ ಇರಲಿ ಮುಸ್ಲಿಮ್ ಇರಲಿ, ಖಂಡಿಸಿ ಅದು ಆಗ್ಲಾರ್ದಂಗೆ ನೋಡ್ಕೋಬೇಕು. ಸುಮ್ಮ ಅವ್ರಿಗೊಂದು ಪ್ರಚೋದನೆ ಕೊಡೋದು, ನಮ್ಮವ್ರು ನಾವು ಕೊಡೋದು, ಅವ್ರಿಗೆ ಅವ್ರು ಕೊಡೋದು, ಈ ರೀತಿ ಆಗಬಾರ್ದು. ಅದರಿಂದ ಏನು ಒಳ್ಳೇದಂಕರು ಆಗಂಗಿಲ್ಲ, ಕೆಟ್ಟದ್ದು ಹಾಕತ್ತೆ ಹೊರತಾಗಿ ಒಳ್ಳೇದಂಕರು ಆಗಂಗಿಲ್ಲ. ಅದಕ್ಕೆ ಏನೋ ತಪ್ಪು ಮಾಡಿದ್ರು ಅವ್ರಿಗೆ ತಿಳಿಸಿ ಹೇಳ್ಬೇಕು, ನಮ್ಮವ್ರು ಏನಾರ ಮಾಡಿದ್ರು ನಾವು ತಿಳಿಸಿ ಹೇಳ್ಬೇಕು. ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತಾವೆ. ಹುಣ್ಣಿಮೆ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಸುಗಮವಾಗಿ ನಡೀಲಿ. ಶಾಂತಿಯಿಂದ ಕೋಲಾರ ಶಾಂತಿಯ ಒಂದು ಹಿನ್ನೆಲೆಯಿಂದ ಒಂದು ಘಟನೆ ಆಗಿದೆ ನಮ್ಮಲ್ಲಿ, ಅದಕ್ಕಿಂತ ಮುಂಚಿತ ಯಾವೂ ಆಗಿಲ್ಲ. ಅದಕ್ಕೆ ಅದೊಂದು ಘಟನೆ ಸಂಬಂಧ ನಾವು ಅದನ್ನೇ ಮೆಲಕ್ಕೆ ಹಾಕಿ ಇದನ್ನು ಮಾಡ್ಕೋತಾ ಹೋಗೋದಾಗಿಂದ ನಾವು ನೀವು ಎಲ್ಲರೂ ಕೂಡಿ ಸಹಕಾರವನ್ನು ಕೊಡೋಣ ಅಂಥೇಳಿ ಸಂದರ್ಭದಲ್ಲಿ ನಾವು ಮೊದಲು ಆಡ್ತಿದ್ರು ಹಿರಿಯರು ನಮ್ಮಲ್ಲೆಲ್ಲ ಇರ್ತಿದ್ರು ಊರಾಗ. ಈ ರೀತಿ ಘಟನೆಗಳು ಕೈ ಮೀರಿ ಹೋಗೋದ್ರಿಂದ ಯಾಕಪ್ಪ ಸುಮ್ಮ ಅಂತೇಳಿ ಕಿರಿಕಿರಿ ಅಂತೇಳಿ ಅಲ್ಲಿ ತೋಟದಾಗ ಹೋಗಿ ಕೂತಿರ್ತಾರೆ. ಉದ್ದೇಶಪೂರ್ವಕವಾಗಿ ಯಾರೂ ಹೋಗಂಗಿಲ್ಲ ಊರ್ಬಿಟ್ಟು. ಎಲ್ಲರಿಗೂ ಚಲೋ ಆದ್ರೆ ಎಲ್ಲರಿಗೂ ಚಲೋನ. ಅವು ಕೆಲವೊಂದು ಏನು ಹಾಕವಾದ್ರೆ ಸುಮ್ಮ ಒಂದು ಏನರ ಮಾಡಿ ಗಲಾಟೆ ಮಾಡುವಂಥದ್ದು ಆಗಬಾರ್ದು. ಅದಕ್ಕೆ ನಾವು ಮುಂದಿದ್ದು ಅದಕ್ಕೆ ಇದನ್ನು ಮಾಡಬಾರ್ದು ಅಂತೇಳಿ ಎಲ್ಲೇ ದೂರ ಹೋಗಿ ಕೂತಿರ್ತಾರೆ. ಅದನ್ನು ಮಾಡಿರಿ, ನೀವು ಬಣ್ಣ ಹರ್ಚ್ರಿ, ಏನು ಬೇಕಾದ್ ಮಾಡಿರಿ, ಅದು ಶಾಂತಿ ಇರಬೇಕು. ಮತ್ತೊಬ್ಬರಿಗೆ ಬಂಗು ಬರುವ ರೀತಿ ಇರಬಾರ್ದು. ಈ ಹಿಂದೊಮ್ಮೆ ಆಚರಣೆ ಮಾಡ್ತಿದ್ರು, ಎಲ್ಲ ಬಣ್ಣಗಳನ್ನ ಅವರೆಲ್ಲ ಪೇಂಟ್ ಬಡ್ದಿರ್ತಿದ್ರು. ಅದಕ್ಕೆ ಸುಮ್ಮ ಅಂಗಡಿ ಗೊಜ್ಜು ಹೋಗ್ಬಿಡೋದು, ಸುಮ್ಮ ವಿಕೃತಗೊಳಿಸೋದು, ಅದು ಆಗಬಾರ್ದು. ನೀವು ಇದ್ರಾಗ ಬೇಕಾದಂಗೆ ಮಾಡಿರಿ, ನೀವು ಬಣ್ಣ ಆಡ್ರಿ, ಮೈ ಮೇಲೆ ಹಾಕೋರಿ, ಚಲೋ ಬಣ್ಣ ಆಡ್ರಿ, ಬೇಕಾದಷ್ಟು ಆಡ್ರಿ, ಗಾಡಿ ಮಾಡಿರಿ, ಬೇಕಾದ ಮಾಡಿರಿ, ಎಲ್ಲ ಮಾಡಿರಿ. ಎಲ್ಲರೂ ಸಹಕಾರವನ್ನು ಕೊಡ್ಬೇಕು, ಹಿಂದೂ ಕೊಡ್ಬೇಕು, ಮುಸ್ಲಿಮ್ ಕೊಡ್ಬೇಕು. ಎಲ್ಲ ಸಹಕಾರ ಕೊಟ್ಟು ಚಂದಂಗೆ ಈ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಐತಿ. ಅದನ್ನು ತೊಗೋಬೇಕಂತೇಳಿ ನಮಗೆ ವೇದಿಕೆ ನಾವು ಕೊಡುತ್ತೇವೆ. ರಂಜಾನ್ ಹಬ್ಬದೊಳಗೆ ನಾವು ಬರ್ತೇವೆ, ಭಾಗವಹಿಸ್ತೇವೆ, ಸ್ವಲ್ಪ ಕಡೆ ಹೋಗ್ತೀವಿ, ಎಲ್ಲ ಹೋಗ್ತೀವಿ. ಅದು ನಮ್ಮ ವಿಶೇಷವಾಗಿ ಒಂದು ತಿಂಗಳು ಉಪವಾಸ ಮಾಡಿ ಒಂದು ಆಚರಣೆ ಮಾಡುವಂಥ ಹಬ್ಬ ಅದು. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಎಲ್ಲ ಆಯ್ತು, ಅದು ಧಾರ್ಮಿಕ ಒಂದು. ಅದಕ್ಕೆ ಎಲ್ಲ ಹಬ್ಬಕ್ಕಿಂತ ಅದಕ್ಕೆ ನಾವು ಹಬ್ಬಕ್ಕೆ ನಾವು ಭಾಳ ಮಾನ್ಯತೆ ಕೊಡ್ತೀವಿ. ಮತ್ತು ಇಲ್ಲಿಂದ ಲೋಕಮಾನ್ಯ ತಿಲಕರು ರಾಷ್ಟ್ರೀಯ ಹಬ್ಬ ಅಂತೇಳಿ ಇದು ಘೋಷಣೆ ಮಾಡಿ ಇಡೀ ದೇಶ ತುಂಬ ಆಡುವಂಥ ಹಬ್ಬ. ಈ ಕಡೆ ನಮ್ಮ ಕಡೆ ಬಿಟ್ಟರೆ ಕಡೆ ಉತ್ತರ ಪ್ರದೇಶಕ್ಕೆ ಹೆಣ್ಮಕ್ಳು ಸತ್ಯ ಬಣ್ಣ ಆಡ್ತಾರೆ, ಆಡ್ತಾರೆ. ಏನು ಯಾಕಪ್ಪ ಅಂದ್ರೆ ನೀವು ಆಡೋ ಮರ್ಜಿಲ್ಲ ದಯಮಾಡಿ ಹೊರಗೆ ಬರಬೇಡ್ರಿ. ಯಾವ ಮಗ ಹೋಗುತ್ತೀನಿ ಮಗಿ ಅಂದ್ರೆ ಜಗಳ ಚಾಲು ಆಡೋರು ಮರ್ಜಿಲಿಕ್ಕೆ ಆರಾಮ್ ಮನ್ಯಾಗ ಕೂತ್ಬಿಡ್ಬೇಕು ಅವರು. ಸುಮ್ಮನೆ ಯಾಕಂದ್ರೆ ಆಡೋರು ಆಡ್ತಿರ್ತಾರೆ ಅವ್ರು. ಆಡೋದು ಪದ್ಧತಿ ಹೆಂಗೈತೆ ಅಂದ್ರೆ ನೀವು ಆಡ್ರಿ, ನಿಮ್ಗೆ ಏನಾಗೈತಿ, ಮುಸ್ಲಿಮರಿಗೆ ಬೇಡ್ತೀವಿ ನಾವು. ನೀವು ಆಡ್ಬೇಕು ನಂಗೆ ಕೇಳಿದ್ರೆ, ನಿಮ್ಮ ಹಬ್ಬ ಮಾಡ್ತೇನೆ, ನಮ್ಮ ಹಬ್ಬ ನೀವು ಮಾಡಬೇಕು. ಯಾಕಂದ್ರೆ ನೀವು ಒಂದು ಎಲ್ಲರೂ ಒಂದು ಸ್ಥಾಪನೆ ಮಾಡ್ರಲ್ಲ, ಅದು ಏನಾಗತ್ತಿದ್ದು 3 ತಾಸು ನಿಮ್ಗೆ ಗೊತ್ತೈತಿ. ಹಿಂದೂ ಮುಸ್ಲಿಮ್ ಸಾವುತ ಕೈಲಿ ಇರೋರು ನಾವು ಇಲ್ಲಿ ಬದುಕುದು ಎಲ್ಲ ನಮಗೆ ನೀವು ಬೇಕು, ನಿಮ್ಗೆ ನಾವು ಬೇಕು, ಎಲ್ಲ ಬದುಕಿಲ್ಲಿ ಒಂದಾಗಿ ಹೋಗುವಂಥ ಇದು ಒಂದು ದೇಶ ಇದು. ಅದಕ್ಕೆ ನೀವು ಸಹಿತ ಅದಕ್ಕೆ ಬೆಲೆ ಕೊಟ್ಟು, ಯಾಕಂದ್ರೆ ಇನ್ನೊಬ್ಬ ದುಷ್ಕರು ಹೇಳಿದರು ಇಂಥ ಬಣ್ಣ ಆಡೋದು, ಕೆಮಿಕಲ್ಸ್ ಆಡಬಾರ್ದು, ಅದು ಸರಿ ಐತೆ. ಅದು ಅಲ್ಲಿ ಆಡಿದ್ರು ಒಂದು ರಾಣಿ ಚೆನ್ನಮ್ಮ ಸರ್ಕಲ್ ಆಡ್ತಾರೆ, ಒಂದು ಅಗಸಿ ಮುಂದೊಂದು ಅಲಂಕಾಂತರ ಇಲ್ಲಿ ಅದರೊಳಗು ಅಲ್ಲೊಂದು ಇಲ್ಲಿ ಮಾಡಿ ಇದ್ದಿದ್ದು ಹೇಳ್ತಾನೆ, ಎಲ್ಲ ಕ್ಲಿಯರ್. ನಾನು ರೋಕಡಿ ಮಾತು ಉದ್ರಿಲ್ಲ, ಅಲ್ಲಿ ಮಾಡಲಿ. ಊರ ಬಣ್ಣ ಆಡ್ತಾರೆ ಎಲ್ಲ ಒಂದು ನಮ್ಮವರು, ಅವರು ನಮ್ಮವರು, ಇವ್ರು ನಮ್ಮವರು. ಅದಕ್ಕೆ ಏನೈತೀರ ನೀವು ಅದಕ್ಕೆ ಸ್ವಲ್ಪ ಹಿರಿಯರು ಸಪೋರ್ಟ್ ಕೊಟ್ಟರೆ ನಿಮ್ಮ ಹಬ್ಬನ ಚೆಂದ ಆಕೈತಿ, ನಮ್ಮ ಹಬ್ಬನ ಚೆಂದ ಆಕೈತಿ, ಎಲ್ಲರೂ ಚೆಂದ ಹೋಗೋಣ. ಇಲ್ಲಿ ಕೊಲ್ಲಾರ ಅಂದ್ರೆ ಎಲ್ಲರೂ ಕೂಡ ಎಲ್ಲ ಆಗೈತಿ ಇದೆ. ನಾವು ನೀವು ಕೂಡಿದಾಗ ಬ್ರಿಡ್ಜ್ ಆಗೈತೆ, ಅಲ್ಲಿ ಹೈವೇ ಬ್ರಿಡ್ಜ್ ಎಲ್ಲ ಆಗ್ಯಾವ. ಎಲ್ಲ ಹಿಂದೂ ಮುಸ್ಲಿಮ್ ಹೋರಾಟದಿಂದ ಆಗೈತಲ್ಲ, ಒಬ್ಬರಿಂದ ಆಗೋದಿಲ್ಲ. ಅದು ನಿಮಗೆ ದೇಶದಾಗ ಅಷ್ಟು ಆಗೈತಿ, ನೀವು ಇದ್ರ ಬಗ್ಗೆ ಅಭಿಮಾನ ಇರೋಕೆ ಇಷ್ಟ. ಅದೇ ನಿಮ್ಮನ್ನು ವಿನಂತಿ ಮಾಡ್ತೀನಿ. ಮತ್ತು ಇನ್ನೊಂದು ಸ್ಟೇಷನ್ ಬರುವಂಥ ಡಾಂಬೋರ ಗಾಡಿ ಹೊಳೆಯಾಡ್ದು ಅಲ್ಲಿ ಬೀದಿನ ಹೇಗೆ ಬರೋತ್ನಾಗ ದಯಮಾಡಿ ಏನು ಹೇಳ್ತೀನಿ, ಅರ್ಜೆಂಟ್ ಮೊದಲಿಗೆ ಈ ಪೊಲೀಸ್ ಸ್ಟೇಷನ್ ಇದು ನಮ್ಮ ಸಿಕ್ಕಿರ್ದಾಗ ನಮ್ಮ ಊರಿಗೆ 18 ಮೀಟರ್ ರೋಡ್. ಅದಕ್ಕೆ ನೀವು ಮೊದಲು ಡಾಂಬಾರ ಇದನ್ನ ಮಾಡಿಸ್ಬೇಕಂತ ವಿನಂತಿ ಮಾಡ್ತೀನಿ, ಅರ್ಜೆಂಟ್ ಆಗಿದೆ. ಇನ್ನೊಂದು ಏನಂದ್ರೆ ನೀವು ಸೈಕಲ್ ಮೋಟ್ರ್ ಬಂದು ಹೆಂಗೆ ಪರ್ಮಿಷನ್ ಕೊಟ್ಟು ಆ ಸಪ್ಪಳು ಕೀ ಮುಟ್ಕೊಂಡು ಅಂತ ಸೈಕಲ್ ಮೋಟ್ರ್ ಬಂದು ಆ ಸಪ್ಪಳಕ್ಕೆ ಹೆಂಗೆ ಸರ್ಕಾರ ಕೊಡ್ಸತ್ತು, ಹೆಂಗೆ ಮಾಡ್ಸತ್ತು, ಆ ಸಪ್ಪಳ ನೋಡಿದ್ರೆ ಇದು ಇರ್ತಕ್ಕಂಥ ದೇಶ ಯಾವುದಾದ್ರಿದ್ರೆ ನಮ್ಮ ಭಾರತ ದೇಶ ಅಂತಕ್ಕಂಥ ಮಾತನ್ನು ನಾನು ಬಹಳ ಸಲ ಹೇಳ್ತೀನಿ. ಒತ್ತಿ ಹೇಳುವುದು ಇದೇ ಮಾತಾ. ಯಾಕಂತಂದರೆ ಈ ಭವ್ಯ ಭಾರತ ದೇಶ ಬಹು ಹಬ್ಬಗಳು ಮತ್ತು ಬಹು ಆಚರಣೆಗಳು ಮಾಡಿರ್ತಕ್ಕಂತಹ ಜಗತ್ತಿನಲ್ಲಿ ಏಕೈಕ ದೇಶ ನಮ್ಮ ಭಾರತ ದೇಶ. ಈ ದೇಶದಲ್ಲಿ ಹಬ್ಬ ಆಗಿರಬಹುದು, ಈ ರಂಜಾನ್ ಹಬ್ಬ ಆಗಿರಬಹುದು, ಹೋಳಿ ಹಬ್ಬ ಆಗಿರಬಹುದು, ಮೊಹರಂ ಹಬ್ಬ ಆಗಿರಬಹುದು, ಇನ್ನೂ ಯಾವುದೇ
ದೀಪಾವಳಿ ಹಬ್ಬ ಆಗಿರಬಹುದು, ಹಲವಾರು ಹಬ್ಬಗಳನ್ನು ಆಚರಣೆ ಮಾಡಿರ್ತಕ್ಕಂತಹ ಜಗತ್ತಿನಲ್ಲಿ ಯಾವ ದೇಶ ಇಲ್ಲ, ನಮ್ಮ ಭಾರತ ದೇಶ ಮಾತ್ರ ಈ ದೇಶದಲ್ಲಿ ನಾವು ಆಚರಣೆ ಮಾಡ್ತೀವಿ. ಆದರೆ ಈ ದೇಶದಲ್ಲಿ ಇರ್ತಕ್ಕಂತಹ ಸಹೋದರತೆ, ಈ ದೇಶದಲ್ಲಿ ಇರ್ತಕ್ಕಂತಹ ಭಾವೈಕ್ಯತೆ, ಈ ದೇಶದಲ್ಲಿ ಇರ್ತಕ್ಕಂತಹ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಸಮಾಜದಲ್ಲಿ ಇರ್ತಕ್ಕಂಥ ಈ ಭವ್ಯವಾಗಿರ್ತಕ್ಕಂಥ ಬಾಂಧವ್ಯವನ್ನು ನೋಡಿದರೆ ಇದು ಎಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಈ ದೇಶವನ್ನು ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ಮುಂಬರುವ ದಿನಗಳಲ್ಲಿ ಏನು ನಮ್ಮ ಹಿರಿಯರು ಹೇಳಿದ್ದಾರೆ, ಆ ಮಾರ್ಗದರ್ಶನದಲ್ಲಿ ಯಾವ ಹಬ್ಬಗಳನ್ನೇ ನಾವು ಹೇಗೆ ಆಚರಣೆ ಮಾಡ್ತಕ್ಕಂತಹ ನಮ್ಮ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಏನು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿ ಕೊಡ್ತಾರೆ, ಆ ದಿಸೆಯಲ್ಲಿ ಕೂಡ ನಾವು ಆಚರಣೆ ಮಾಡಿದರೆ ನಾವು ಶಾಂತಿಯುತವಾಗಿ ನಮ್ಮ ಹಬ್ಬಗಳನ್ನು ನಾವು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ತಮಗೆ ಗೊತ್ತಿದ್ದ ಹಾಗೆ ಪವಿತ್ರ ರಂಜಾನ್ ಹಬ್ಬ ಇದು ಉಪವಾಸದ ಮಾಸ. ಹೇಗೆ ಹಿಂದೂ ಧರ್ಮದಲ್ಲಿ ನಮ್ಮ ಶ್ರಾವಣ ಮಾಸ ಬರುತ್ತೆ, ಏನು ಪವಿತ್ರವಾಗಿರ್ತಕ್ಕಂತಹ ಮಾಸ ಶ್ರಾವಣ ಮಾಸ, ಅದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಪವಿತ್ರವಾಗಿರ್ತಕ್ಕಂತಹ ಮಾಸ ಇದು ರಂಜಾನ್ ಮಾಸ. ಬಾಂಧವರು ಎಲ್ಲರೂ ರೋಜೆಯನ್ನಿಟ್ಟು 30 ದಿನಗಳಾದ ನಂತರ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಹಬ್ಬದ ದಿನದಂದು ನಾವು ಏನು ಆಚರಣೆ ಮಾಡ್ತೀವಿ ಅದನ್ನು ಕೂಡ ನಾವು ಶಾಂತಿಯುತವಾಗಿ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಬರ್ತಕ್ಕಂಥ ಏನು ಹೋಳಿ ಹಬ್ಬ ಇದೆ, ಆ ಹೋಳಿ ಹಬ್ಬವು ಕೂಡ ನಾವೆಲ್ಲರೂ ಶಾಂತಿ ರೀತಿಯಿಂದ ಆಚರಣೆ ಮಾಡಿ, ಏನೋ ನಮ್ಮ ಗೂರಿಗೆ ಒಂದು ಕಪ್ಪು ಚಿಕ್ಕೆ ಇತ್ತು, ಅದು ಅಳುಕುವಂಥ ಕೆಲಸ ಆಗಿದೆ. ಆದರೆ ಮುಂದಿನ ದಿನಮಾನದಲ್ಲೂ ಕೂಡ ಅದು ಕೆಲಸ ಮುಂದೆ ಆಗಬಾರ್ದು. ನಾವೆಲ್ಲರೂ ಸಹ ಸಹೋದರತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡೋಣ. ಗೊತ್ತಿದೆ, ಈ ದೇಶ ಆಳುವಂತಹ ಕೆಂಪು ಮೋತಿಯ ಬ್ರಿಟಿಷರು ಆಳುವಂಥ ಸಂದರ್ಭದಾಗ ನಮ್ಮನ್ನು ಯಾರೂ ಒಗ್ಗೂಡಿಸಲಿಕ್ಕೆ ಸಾಧ್ಯವಿರಲಿಲ್ಲ. ನಾವು ಕೂಡಿ ಏನಾದ್ರು ಮೀಟಿಂಗ್ ಮಾಡಬೇಕಾದ್ರೆ ನಮಗೆ ಸಾಧ್ಯವಿರಲಿಲ್ಲ. ಆದರೆ ಏನಾದರೂ ಮಾಡಿ ಒಂದು ಕೂಡಿ ಆ ಬ್ರಿಟಿಷರನ್ನು ಈ ದೇಶವನ್ನು ಬಿಟ್ಟು ಮಾಡಿ ಗಣಪತಿ ಆಚರಣೆ ಮಾಡಿ ನಾವು ಗಣಪತಿ ಮುಂದಿಟ್ಟು ಒಂದು ಮೀಟಿಂಗನ್ನು ಮಾಡಿ ಈ ದೇಶದಿಂದ ಅವರಿಗೆ ಹೊಡೆಸಲಿಕ್ಕೆ ಕೆಲಸ ಮಾಡಿದ್ದೀವಿ. ಆ ಥರನೇ ಇದು ಹೋಳಿ ಹಬ್ಬನೂ ಕೂಡ ನಾವು ಒಗ್ಗೂಡಿಸಿ ಮಾಡುವಂಥ ಕೆಲಸ ಆಗಿದೆ. ಅಂದವರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ, ತಾವು ಕೂಡ ಶಾಂತ ರೀತಿಯಿಂದ ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡಿರಿ. ಯಾಕಂತಂದರೆ ಇವತ್ತಿನ ದಿನಮಾನದಲ್ಲಿ ಏನೋ ಇರ್ತಕ್ಕಂತಹ ಕಾಲ ಭಾಳ ಕೆಟ್ಟ ಕಾಲ ಬರ್ತಾ ಇದೆ. ಬಹುಶಃ ತಾವು ನೋಡಿರಬಹುದು, ಮೊನ್ನೆ ತಾನೇ ಒಂದು ಬಾಗಲಕೋಟೆಯಲ್ಲಿ ಒಂದು ಅಹಿತಕರ ಘಟನೆ ಆಯಿತು. ಅದರಲ್ಲಿ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇದ್ದಂತಹ ಎಲ್ಲ ಸುಮಾರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಮತ್ತೆ ಮರುಕಳಿಸಲಾಗಿತ್ತು, ಬಾಗಲಕೋಟೆಯಲ್ಲಿ ಆಗಿದೆ. ಅಂಥ ಘಟನೆಗಳು ನಮ್ಮಲ್ಲಿ ಆಗಬಾರ್ದು. ನಾವು ಹೇಗೆ ಏನೋ ಒಂದು ಆಗಿತ್ತು 2000 ಇಸ್ವಿಯಲ್ಲಿ ಆಗಿತ್ತು ನಮ್ಮ ಕೋಲಾರದಲ್ಲಿ, ಆದರೆ 26 ವರ್ಷಗಳ ಸತತ ಕಾಲದಲ್ಲಿ ಇಂದು ಯಾವತ್ತೂ ಕೂಡ ಅಂಥ ಅಹಿತಕರ ಘಟನೆ ನಡೆದಿಲ್ಲ. ಮುಂದಿನ ದಿನಮಾನದಲ್ಲೂ ಕೂಡ ನಾವು ಅಂಥ ಘಟನೆಗಳನ್ನು ನಡೆಸಲಿಕ್ಕೆ ನಾವು ಕಾರಣಭೂತರಾಗಬಾರ್ದು ಅಂತಕ್ಕಂಥ ಮಾತನ್ನು ತಮ್ಮನ್ನು ಮುಂದೆ ಇಟ್ಟು ಏನೋ 26 ಹಬ್ಬಗಳನ್ನು ಆಚರಣೆ ಮಾಡಿದ್ದೀವಿ. ಮೊಹರಂ ಹಬ್ಬ ಆಚರಣೆ ಆಗಿರಬಹುದು, ಹೋಳಿ ಹಬ್ಬ ಆಗಿರಬಹುದು, ರಂಜಾನ್ ಆಗಿರಬಹುದು, ಈ ಎಲ್ಲ ಹಬ್ಬಗಳನ್ನು 26 ವರ್ಷಗಳ ಕಾಲ ನಾವು ಹೇಗೆ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಮಾನದಲ್ಲೂ ಕೂಡ ಇದೇ ದಿಶೆಯಲ್ಲಿ ನಾವೆಲ್ಲರೂ ಸಹಬಾಳ್ವೆತೆಯಿಂದ ಹಬ್ಬಗಳನ್ನು ಆಚರಣೆ ಮಾಡಿ ಒಂದು ಕೋಲಾರ ಹೆಸರವನ್ನು ಮುಂದಿನ ದಿನಮಾನದಲ್ಲೂ ಕೂಡ ಒಂದು ಒಳ್ಳೆಯ ಹೆಸರು ತರೋಣ. ಆ ದಿಶೆಯಲ್ಲಿ ನಾನು ಇಷ್ಟೇ ಭಾವಿಸ್ತೀನಿ. ತಾವೆಲ್ಲರ ಬಂದಿದ್ದೀರಿ, ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಒಂದೇನಪ್ಪ ಅಂತಂದರೆ, ನಮ್ಮ ಎಲ್ಲ ಅಂತಂದರೆ ಮೊನ್ನೆ PSI ಸಾಹೇಬರು ಏನು ಹೇಳ್ತಾರೆ, ಮಾರ್ಗದರ್ಶನ ಏನು ನೀಡ್ತಾರೆ, ಇಲ್ಲಿ ಸಾಕಷ್ಟು ಜನ ಅವರು ಬರಲಿಲ್ಲ. ಹೋಳಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಯುವಕರು ಯಾರೂ ಬರಲಿಲ್ಲ. ಅವರಿಗೆ ನಾವು ಹೋಗಿ ಹೇಳಬೇಕು, ಈಗ ನಮ್ಮ ಕೆಲಸ ಅದು ಏನು ಮಾರ್ಗದರ್ಶನ ಹೇಳ್ತಾರೆ, ಹೇಗೆ ಹೋಳಿ ಹಬ್ಬ ಆಚರಣೆ ಮಾಡಬೇಕು, ಯಾವ ರೂಟ್ನಲ್ಲಿ ನಾವು ಅದು ಮಾಡಬೇಕು. ಹೋಳಿ ಹಬ್ಬ ಆಚರಣೆ ಮಾಡಿದ್ರಕ್ಕೆ ಏನೂ ತೊಂದರೆ ಇಲ್ಲ, ಆ ದಿಶೆಯಲ್ಲಿ ಮಾಡಿದರೆ ಅದು ಶಾಂತಿಯುತದಿಂದ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ನಾವು ಕೂಡ ಏನೇ ಸಮಸ್ಯೆ ಬಂದರೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಆ ಸಮಸ್ಯೆ ಬರಲಾರ್ದಂತಹ ಪರಿಸ್ಥಿತಿಯನ್ನು ನಾವು ಕೂಡ ನಿರ್ಮಾಣ ಮಾಡ್ತೀವಿ. ನಮ್ಮ ಯುವಕರು ಯಾರಾದರೂ ಅಂಥ ತಪ್ಪು ಕೆಲಸಗಳನ್ನು ಮಾಡಿದರೆ ತಾವು ಕೂಡ ನಮ್ಮ ಮಾಮರಿದ್ದಾರೆ RB ಪಕ್ಕಾಲಿ ಅವರು ಒಂದು ಫೋನಿನ ಮುಖಾಂತರವಾಗಿ ಹೇಳ್ರಿ, ನಾವು ಮತ್ತು ಪಟೇಲರು ಎಲ್ಲರೂ ಸೇರಿ ನಮ್ಮ ಯುವಕರು ಅಂಥದ್ದು ಏನಾರು ಅಹಿತಕರ ಘಟನೆ ಮಾಡುವಂಥ ಸಂದರ್ಭ ಸಿಚುವೇಶನ್ ಬಂದರೆ ತಾವು ಒಂದು ಫೋನ್ ಮಾಡಿದರೆ ಸಾಕು, ಅದು ಸಿಚುವೇಶನನ್ನು ನಾವು ಕೂಡ ಹ್ಯಾಂಡಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ದಿಸೆಯಲ್ಲಿ ಹೇಳಿ, ತಾವು ತಮ್ಮ ಯುವಕರಿಗೆ ಒಂದು ಸರಿಯಾದ ಮಾರ್ಗದರ್ಶನ ನೀಡಿ ಈ ಶಾಂತಿಯುತವಾಗಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಕೂಡ ನಾವು ಮಾಡೋಣ. ಮುಂದಿನ ದಿನಮಾನದಲ್ಲೂ ಕೂಡಿ ನಾವು ಕೂಡ ಇಂಥ ಶಾಂತಿ ರೀತಿಯಿಂದ ಹಬ್ಬಗಳನ್ನು ಆಚರಣೆ ಮಾಡಿ ನಮ್ಮ ದೇಶಕ್ಕೆ ಒಂದು ಮಾದರಿ ಕೋಲಾರ ಆಗೋಣ ಅಂತಕ್ಕಂಥ ಮಾತನ್ನು ಹೇಳಿ 4ನೇ ತಾರೀಕಿಗೆ ಶ್ರೀಸಲ್ಗೆ ಹೋಗುವಂಥದ್ದು ಒಂದು ವಿಶೇಷ ಕಾರ್ಯಕ್ರಮ ಆಗಬೇಕು. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಹೊಸದಾಗಿದ್ದೀರಿ ಊರಾಗ. ಆದ ನಂತರ ಮರುದಿನ ಗುರುವಾರ ದಿವಸ ಇಲ್ಲಿ ಬಣ್ಣ ಆಡ್ತಾರೆ. ಇವು ಒಂದು ಮೊದಲಿನಿಂದ ಪದ್ಧತಿ ಪ್ರಕಾರ ಏನೈತಿ ಆಚರಣೆ ಮಾಡುವಂಥದ್ದು. ಈಗಾಗಲೇ ಇವರು ನಮ್ಮ TT ಆಗಿದ್ದಾಳು ಅವ್ರು ಹೇಳಿದರು, ಸ್ವಾಮಿಗಳು ಹೇಳಿದರು, ಇವರು ಅಲ್ಲಾಬಕ್ಸ್ ಅವರು ಬಿಜಾಪುರ ಅವ್ರು ಹೇಳಿದರು. ಎಲ್ಲರೂ ಅದ್ರ ಆಚರಣೆಯಲ್ಲಿ ಏನು ಡಿಫ್ರೆನ್ಸ್ ಬರ್ತದೆ ಅಂದರೆ, ಯಾವುದೇ ಹಬ್ಬ ಯಾವುದೇ ಸಮಾಜದಲ್ಲಿ ಆಚರಿಸಿದ್ರೆ ಆ ಹಬ್ಬಗಳು ಪ್ರೀತಿಯಿಂದ ಆಚರಿಸ್ಬೇಕು. ಆ ದ್ವೇಷ ಇಟ್ಕೊಂಡು ಆಚರಣೆ ಮಾಡಿದ್ರೆ ಅಲ್ಲೇ ನಮಗೆ ಏನೈತಿ ಒಡಕು ಹುಟ್ಟಿವಿ.
ಆ ಸಮಾಜದಾಗೂ ದ್ವೇಷ ಬರ್ಬೋದು, ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೂ ಬರ್ಬೋದು. ಎರಡೂ ಅಂತರ ಬರಬೇಕಪ್ಪ ಅಂದ್ರೆ ಆ ದ್ವೇಷ ಇರಲಾರ್ದೆ ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಯಾರೇ ಇದ್ದರೂ ಕೂಡ ಅದಕ್ಕೆ ಒಂದಕ್ಕೊಂದು ಪ್ರೀತಿಯಿಂದ ಹಬ್ಬ ಆಚರಣೆ ಮಾಡಿದರೆ ಆ ಹಬ್ಬಕ್ಕೆ ಒಂದು ಮೆರಗು ಬರ್ತದೆ. ಏನೋ ಒಬ್ಬರ ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಏನೋ ಒಂದು ದಾರಿ ತಪ್ಪಿದ್ರೆ ಆ ಸಮಾಜಕ್ಕೆ ಅದನ್ನು ದೊಡ್ಡದು ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲಿ ಇದ್ದವ್ರನ್ನೇ ಯಾರೇ ಇರಲಿ, ಅವರು ಹಿಂದೂದವನೇ ಇರಲಿ, ಮುಸ್ಲಿಮ್ನೇ ಇರಲಿ, ಈ ಥರ ಮಾಡೋದು ಸರಿಯಿಲ್ಲಪ್ಪ ಅಂತ ಅದನ್ನು ಮುಗಿಸಿ ಕಳಿಸ್ಬೇಕು. ಅವಾಗ ಏನೈತಿ ಅವು ಹಬ್ಬಗಳು ಆಚರಣೆ ಮಾಡುವಂಥದ್ದು ಒಂದು ರೀತಿ, ಒಂದು ಮೆರಗ ಬರ್ತದೆ. ಕೋಲಾರದೊಳಗೆ ಸುಮಾರು 100 ವರ್ಷ 200 ವರ್ಷ ಎಲ್ಲ ಹಬ್ಬಗಳು ಆಚರಣೆ ಮಾಡಿದ್ರು ಏನೂ ಆಗಿದ್ದಿಲ್ಲ. ಏನೋ ಒಂದು ಸಣ್ಣ ಘಟನೆ 2000 ಇಸ್ವಿ ಒಳಗೆ ಆಗಿ ಹೋದ ನಂತರ 26 ವರ್ಷನೂ ಕೂಡ ನಮ್ಮಲ್ಲಿ ಯಾವುದೇ ಹಬ್ಬ ಆಚರಣೆ ಮಾಡಿದ್ರು ಆ ಸಮಾಜದಾಗೂ ಪ್ರಾಬ್ಲಮ್ ಬಂದಿಲ್ಲ, ಮತ್ತೊಂದು ಸಮಾಜ ಇನ್ನೊಂದು ಸಮಾಜ ಕೂಡಿನೂ ಯಾವುದೂ ಬಂದ. ನಾನು ಹೇಳೋದು ಇಷ್ಟೇ, ನೀವು ನಿಮ್ಮ ಒಂದು ಇದ್ರ ಪ್ರಕಾರ ನೀವು ಶಾಂತಿ ಸಭೆ ಕರೆದಿರ್ತೀರಿ, ಆದರೆ ದಯವಿಟ್ಟು ಶಾಂತಿ ಸಭೆ ಅಂದರೆ ಇಷ್ಟು ದಿನ ಕರೆಯೋದು ಬೇರೆ. ಈಗ ತಾಲೂಕು ಮಟ್ಟದ್ದು ತಾಲೂಕದ ಜನರನ್ನು ನೀವು ತಾಲೂಕು ಕರಿಬೇಕು, ಬರೀ ಕೋಲಾರ ಅಷ್ಟೇ ಅಲ್ಲ. ಆದರೆ ಈಗ ಬಳದ್ಯಾಗ ಹೋಳಿ ಹುಣ್ಣಿ ಆಡ್ತಾರೆ, ಅಲ್ಲಿ ಒಂದು ಸಭೆ ನಿಮಗೆ ಮಾಡ್ಲಿಕ್ಕಾಗ್ತೈತಿ, ಕುಡಿಗೆ ಹೋಗಿ ಮಾಡ್ತಾರೆ, ಅಲ್ಲೂ ಮಾಡ್ಲಿಕ್ಕಾಗೋದಿಲ್ಲ. ಅದರ ಸಲುವಾಗಿ ಒಂದು ಸಮಯ ನೀವು ಕಾಯ್ದಿಟ್ಕೋಬೇಕು. ಆ ತಾಲೂಕಿನ ಎಲ್ಲ ಊರಿನವ್ರಿಗೂ ಕರೆದು ಒಂದು ಚಲೋ ಒಂದು ಸಭೆ ಮಾಡಿದರೆ ಅದಕ್ಕೊಂದು ಒಳ್ಳೆಯ ಮೆರಗು ಬರ್ತೈತಿ. ಈಗ ಬಣ್ಣಂತೂ ನಿಮಗೆ ಒಂದು ದಿವಸ ನಮ್ಮದು ಬೇರೆ ಐತಿ, ಉಳಿದ ಹಳ್ಳಿಯಾಗೂ ಬೇರೆ ಐತಿ, ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಭಾಳಷ್ಟು ಸಾಧ್ಯ ಐತಿ. ನಮ್ಮದು ಗುರುವಾರ ದಿವಸ ಏನು ಬಣ್ಣ ಆಕೈತಿ, ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮನ್ನು ಕರೆಸಿ ಭರವಸೆ ಕೊಡ್ತೇವೆ ಈ ಊರೊಳಗೆ ಯಾವುದೇ ಹಬ್ಬಗಳನ್ನು ಇನ್ಮೇಲೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಆದರೂ ನೀವು 100ಕ್ಕೆ 100 ಅದು ಇದನ್ನು ಮಾಡಬೇಕು. ಇನ್ನೊಂದು ಏನು ಮಾಡ್ತಾರೆ, ಯಾವ್ದಾರ ಗಲಾಟೆ ಮಾಡಿ ಒಂದು ಕಲ್ಲು ಒಗೆದು ಮಾಡಿದ್ರೆ ನೀವು ಏನು ಮಾಡ್ತೀರಿ, ಆ ಟೈಮ್ದಾಗ ನೀವೇ ಇರೋದಿಲ್ಲ, ಯಾವ ಗಲಾಟೆ ಮಾಡೋ ನಾವು ಹೇಳೋದಿಲ್ಲ, ಆ CC ಕ್ಯಾಮ್ರಾದ ಮೇಲೆ ಹೋಗ್ಬಿಡ್ತೀರಿ. ಆ CC ಕ್ಯಾಮ್ರಾದಾಗ ಹೋದ್ರೆ ನಾವು ಸುಮ್ಮನೆ ಏನಾರ ಚಹಾ ಕುಡಿಯಾಕ ಬಂದವರು ಬಾಜೋಡಿ ಕುಲ್ಟಿಗೆ ಅಡ್ಡಾಡ್ಬೇಕು. ನಾವು ಆ CC ಕ್ಯಾಮ್ರಾದಾಗ ನೀವು ಅದೇ ನಡಿಯಪ್ಪ. ನಿಜವಾಗಿ ಇದ್ರೊಳಗೆ ಯಾವೊಂದು ಪಾತ್ರ ಐತಿ, ನಿಮ್ಗೆ ಇಂಟೆಲಿಜೆಂಟ್ ರಿಪೋರ್ಟ್ನು 4 ದಿವಸ ಮೊದಲೇ ಸಿಕ್ಕಿರ್ತೈತಿ, ಈ ಹಬ್ಬದಾಗ ಇಂಥ ದಂಧೆ ಮಾಡೋಕ್ಕೆ ಚಾಲು ಮಾಡ್ಯಾನಂತ. ಅದರ ಪ್ರಕಾರ ನೀವು ಅವ್ರಿಗೆ ಪನಿಷ್ಮೆಂಟ್ 4 ವರ್ಷ ಹಿಂದೆ ಏನೋ ಆಗಿತ್ತು, ಅದು ಮೊಹರಂದು ಇನ್ನೂ ಮುಗಿದೈತಿಲ್ಲ ನನಗೆ ಗೊತ್ತಿಲ್ಲ. ಇದೇ ಕೋಲಾರದು 60-70 ಮಂದಿ ಅಡ್ಡಾಡಿದ್ರು 3 ವರ್ಷಗಟ್ಟಲೆ. ಅದು ಆಗಿದ್ದು 4-6 ಮಂದಿಯಿಂದ ಆಗಿರ್ತೈತಿ. ಅದನ್ನು ಕರೆಕ್ಟ್ ಏನೈತಿ, ನಿಮ್ಮ ಸಿಬ್ಬಂದಿ ನಿಮ್ಮ ಜನರು ಹಾಕಿ ಅಗದಿ ಕರೆಕ್ಟ್ ಯಾವ ಮಾಡಿರ್ತಾನೋ ಒಂದು ಪರಿಶ್ರಮಿಸ್ಬೇಕು ದಯವಿಟ್ಟು. ಇವೆಲ್ಲ ನೀವು ಒಂದು ಸ್ವಲ್ಪ ಭಾಳಷ್ಟು ಕಾಳಜಿ ತೊಗೊಂಡು ಮಾಡಿದರೆ ನಾವು ನಿಮಗೆ ಶಕ್ತಿ ತುಂಬಿ ಶಕ್ತಿ ಪೂರ್ತಿಯಾಗಿ ನಿಮಗೆ ಸಹಾಯ ಸಹಕಾರ ಕೊಡ್ತೀವಿ. ಹಿಂದೂ ಮುಸ್ಲಿಮ್ ಅನ್ನುವಂಥ ಶಬ್ದ ಬಂದಿಲ್ಲ, ಅವ್ರು ಬರುವುದೂ ಇಲ್ಲ. ಇವತ್ತು ಯಾಕಂದ್ರೆ ಯಾವುದೇ ಹಬ್ಬ ಆಚರಣೆ ಮಾಡಿದ್ರು ಅವರು ನಾವು ಕೂಡ ಇರ್ತೇವೆ. ಏನೋ ಹೋಳಿ ಹುಣ್ಣಿ ಹಬ್ಬದಾಗ ಇವು ರಂಜಾನ್ ಬಂದೈತಿ, ಬಹುತೇಕ ಏನೈತಿ ಬರಲಿಕ್ಕಿಲ್ಲ, ಆಡ್ಲಿಕ್ಕಿಲ್ಲ, ಆ ಮತ್ತೆ ಬೇರೆ. ಆದ್ರೆ ಸಿರ್ಸಲ್ಗೆ ಹೋಗೋ ಟೈಮ್ದೊಳಗೆ ಪೂರ್ತಿ ನೀವು ನೋಡ್ರಿ, ಅತಿ ಹೆಚ್ಚು ಮುಸ್ಲಿಂ ಜನನ ಆ ಸಿರ್ಸಲ್ ಹೋಗೋ ಯಾತ್ರದಾಗ ಇರ್ತಾರೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.